ಸಿಜೆಪಿ ರಾಜಕೀಯದಿಂದ ಹಿಂದೆ ಸರಿದಿಲ್ಲ. ಜನಪರ ಹೋರಾಟದ ಮಾರ್ಗವನ್ನೇ ಆಯ್ಕೆ ಮಾಡಿಕೊಂಡಿದೆಯಾ? ಹೌದು, ಅಂತಹದ್ದೊಂದು ಮಹತ್ವದ ನಿರ್ಧಾರವನ್ನ ಕಾಕ್ರೋಚ್ ಜನತಾ ಪಾರ್ಟಿ ಮಾಡಿದೆ. ತನ್ನ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಈ ನಿರ್ಧಾರಕ್ಕೆ ಸಿಜೆಪಿ ಬಂದಿದೆ. ಕಳೆದ ಕೆಲವು ತಿಂಗಳುಗಳಲ್ಲಿ ದೇಶದ ರಾಜಕೀಯ ಚರ್ಚೆಯಲ್ಲಿ ಅಚ್ಚರಿಯ ರೀತಿಯಲ್ಲಿ ಗಮನ ಸೆಳೆದಂತಹ ಸಂಘಟನೆ ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ ಸಿಜೆಪಿ. ಸಾಂಪ್ರದಾಯಿಕ ರಾಜಕೀಯ ಪಕ್ಷಗಳ ಹೊರತಾಗಿ ನಿರ್ದಿಷ್ಟ ವಿಚಾರಗಳನ್ನು ಕೇಂದ್ರವಾಗಿಟ್ಕೊಂಡು ಜನಾಭಿಪ್ರಾಯವನ್ನು ರೂಪಿಸುವ ಪ್ರಯತ್ನದಿಂದ ಈ ಸಂಘಟನೆ ತನ್ನದೇ ಆದಂತಹ ಗುರುತನ್ನು ನಿರ್ಮಿಸಿಕೊಂಡಿದೆ. ಮಾತನಾಡ್ತಾ ಹೋಗೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. ಸಿಜೆಪಿ ಇದೀಗ ಇದು ರಾಜಕೀಯಕ್ಕೆ ಪ್ರವೇಶಿಸುವಂತಹ ಕಾಲ ಅಲ್ಲ, ದೇಶದ ಹಿತಾಸಕ್ತಿಯ ಧ್ವನಿಯಾಗಿ ಮುಂದುವರಿತೇವೆ ಅಂತ ಘೋಷಣೆಯನ್ನು ಮಾಡಿದೆ. ಈ ನಿರ್ಧಾರವನ್ನು ಕೇವಲ ಚುನಾವಣಾ ರಾಜಕೀಯದಿಂದ ದೂರ ಉಳಿಯುವ ಹೆಜ್ಜೆಯಾಗಿ ನೋಡುವುದಕ್ಕಿಂತ ಜನಾಂದೋಲನದ ರಾಜಕೀಯವನ್ನು ಸಿಜೆಪಿ ಮುಂದುವರಿಸುವಂತಹ ಪ್ರಯತ್ನ ಅಂತನೂ ಕೂಡ ನಾವಿಲ್ಲಿ ವಿಶ್ಲೇಷಿಸಬಹುದು ಅಂತ ಕಾಣಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ನೀಟ್ ಪರೀಕ್ಷೆಯ ಅಕ್ರಮಗಳ ವಿಚಾರ ದೇಶದಾದ್ಯಂತ ಚರ್ಚೆಗೆ ಗ್ರಾಸ ಆಗಿತ್ತು. ಅದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ. ವಿದ್ಯಾರ್ಥಿಗಳು ಮತ್ತು ಪೋಷಕರ ಆತಂಕವನ್ನು ರಾಷ್ಟ್ರೀಯ ಮಟ್ಟದ ಚರ್ಚೆಯನ್ನಾಗಿ ರೂಪಿಸುವಲ್ಲಿ ಹಲವು ವಿದ್ಯಾರ್ಥಿ ಸಂಘಟನೆಗಳು, ನಾಗರಿಕ ಸಮಾಜದ ಸಂಘಟನೆಗಳು ಮತ್ತು ಕಾಂಗ್ರೆಸ್ ಸೇರಿದ ಹಾಗೆ ವಿವಿಧ ರಾಜಕೀಯ ಪಕ್ಷಗಳು ತಮ್ಮದೇ ಆದಂತಹ ಪಾತ್ರವನ್ನು ವಹಿಸಿದ್ವು. ಈ ಹೋರಾಟಗಳಲ್ಲಿ ಸಿಜೆಪಿಯ ಸಕ್ರಿಯ ಪಾತ್ರ ಮಹತ್ವದ್ದು. ಕೇಂದ್ರ ಶಿಕ್ಷಣ ಸಚಿವರಾಗಿದ್ದಂತಹ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕುರಿತು ಉಂಟಾದಂತಹ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸಿಜೆಪಿ ತನ್ನ ಹೋರಾಟವನ್ನು ಯಶಸ್ಸಿನ ಭಾಗ ಅಂತ ಪ್ರಸ್ತುತಪಡಿಸಿಕೊಂಡಿದೆ. ಆದರೆ ಆ ಬೆಳವಣಿಗೆಗಳಿಗೆ ಕಾರಣವಾದಂತಹ ಅಂಶಗಳು ಬಹುಮುಖವಾಗಿದ್ವು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಈ ಹೋರಾಟಗಳ ಸಂದರ್ಭದಲ್ಲಿ ಆಡಳಿತ ವ್ಯವಸ್ಥೆಯಿಂದ ಒತ್ತಡ, ನಿರ್ಬಂಧ ಮತ್ತು ದಮನಕಾರಿ ಕ್ರಮಗಳು ಎದುರಾದವು ಎನ್ನುವಂತಹ ಆರೋಪಗಳನ್ನು ಸಿಜೆಪಿ ಮತ್ತು ಅದರ ಬೆಂಬಲಿಗರು ನಿರಂತರವಾಗಿ ಮಾಡ್ತಾನೆ ಬಂದಿದ್ದಾರೆ. ಪ್ರತಿಭಟನೆಗಳ ಮೇಲೆ ನಿಗಾ, ಪ್ರಕರಣಗಳ ದಾಖಲಾತಿ, ಆಡಳಿತಾತ್ಮಕ ನಿರ್ಬಂಧಗಳಂತಹ ಕ್ರಮಗಳು ಪ್ರಜಾಸತ್ತಾತ್ಮಕ ಹಕ್ಕುಗಳ ಬಗ್ಗೆ ಪ್ರಶ್ನೆಗಳನ್ನು ಎಬ್ಬಿಸಿವೆ ಅನ್ನೋದು ಇಲ್ಲಿ ಮುಖ್ಯಾಂಶ. ಸರ್ಕಾರ ಇಂತಹ ಕ್ರಮಗಳನ್ನು ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವುದಕ್ಕೆ ಅಗತ್ಯವಾಗಿದ್ವು ಎನ್ನುವಂತಹ ನಿಲುವನ್ನು ವ್ಯಕ್ತಪಡಿಸಿದೆ. ಈ ಸಮರ್ಥನೆ, ವಾದ, ವಿವಾದ ಸಹಜವಾಗಿ ಇಂಥ ಸಂದರ್ಭಗಳಲ್ಲಿ ಇರುವುದು ಸಾಮಾನ್ಯ ಸಂಗತಿ ಎನ್ನುವುದರಲ್ಲಿ ಅನುಮಾನ ಇಲ್ಲ. ಅದು ಯಾವುದೇ ಸರ್ಕಾರ ಇದ್ದರೂ ಕೂಡ ತನ್ನನ್ನು ತಾನು ಸಮರ್ಥಿಸಿಕೊಳ್ಳುತ್ತೆ. ಹಾಗೆ ಇವತ್ತು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಸಮರ್ಥಿಸಿಕೊಂಡಿದೆ. ಇನ್ನು ಸದ್ಯಕ್ಕೆ ರಾಜಕೀಯ ಪ್ರವೇಶ ಇಲ್ಲ ಅನ್ನುವಂತಹ ಸಿಜೆಪಿಯ ಸ್ಪಷ್ಟನೆ ಒಂದು ಪ್ರಮುಖ ರಾಜಕೀಯ ಸಂದೇಶವನ್ನು ನೀಡ್ತಾ ಇದೆ. ಅಧಿಕಾರ ಪಡೆಯುವುದಕ್ಕಿಂತ ಜನಪರ ವಿಚಾರಗಳನ್ನ ಮುನ್ನೆಲೆಗೆ ತರುವಂತಹ ವೇದಿಕೆಯಾಗಿಯೇ ಉಳಿಯುವಂತಹ ಉದ್ದೇಶವನ್ನು ಕಾಕ್ರೋಚ್ ಜನತಾ ಪಾರ್ಟಿ ವ್ಯಕ್ತಪಡಿಸಿದೆ. ಭಾರತದ ರಾಜಕೀಯ ಇತಿಹಾಸದಲ್ಲಿ ಅನೇಕ ಜನಾಂದೋಲನಗಳು ಚುನಾವಣಾ ರಾಜಕೀಯಕ್ಕೆ ಇಳಿಯದೆ ಸಮಾಜದ ಮೇಲೆ ಪ್ರಭಾವವನ್ನು ಬೀರಿವೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸಿಜೆಪಿ ಕೂಡ ಅಂತಹ ಮಾದರಿಯನ್ನು ಅನುಸರಿಸುವುದಕ್ಕೆ ಬಯಸ್ತಾ ಇದೆಯೇ ಎನ್ನುವಂತಹ ಪ್ರಶ್ನೆ ಉದ್ಭವಿಸ್ತಾ ಇದೆ. ಅದರ ಮುಂದಿನ ನಡೆ ಹೇಗೆ ಇರಲಿಕ್ಕಿದೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಆದರೆ ಎಲ್ಲ ಜನಾಂದೋಲನ, ಎಲ್ಲ ಚಳುವಳಿಯಂತೆಯೇ ಸಿಜೆಪಿಯ ಮುಂದೆಯೂ ಕೂಡ ಅನೇಕ ಸವಾಲುಗಳಿವೆ. ಸಂಘಟನೆಯ ಮೇಲೆ ಕೇಳಿಬಂದಿರುವಂಥ ಆರೋಪಗಳಿಗೆ ಪಾರದರ್ಶಕವಾಗಿ ಉತ್ತರಿಸೋದು, ಆಂತರಿಕ ಪ್ರಜಾಸತ್ತಾತ್ಮಕತೆಯನ್ನು ಕಾಪಾಡಿಕೊಳ್ಳೋದು ಮತ್ತು ವಿಚಾರಾಧಾರಿತ ಹೋರಾಟವನ್ನು ನಿರಂತರವಾಗಿ ಮುಂದುವರಿಸುವುದು, ಚಾಲ್ತಿಯಲ್ಲಿ ಇಟ್ಕೊಳ್ಳೋದು ಅದರ ವಿಶ್ವಾಸಾರ್ಹತೆಯನ್ನು ನಿರ್ಧರಿಸಿದೆ. ಮತ್ತೊಂದೆಡೆ ಆಡಳಿತದಲ್ಲಿರುವಂತಹ ಯಾವುದೇ ಸರ್ಕಾರ ಟೀಕೆಯನ್ನು ಪ್ರಜಾಪ್ರಭುತ್ವದ ಸಹಜ ಭಾಗವಾಗಿ ಸ್ವೀಕರಿಸಬೇಕೆಂಬ ನಿರೀಕ್ಷೆಯೂ ಕೂಡ ಇಲ್ಲಿ ಇದೆ. ಭಿನ್ನಾಭಿಪ್ರಾಯಗಳನ್ನು ದಮನಿಸುವ ಬದಲು ಸಂವಾದದ ಮೂಲಕ ಉತ್ತರಿಸುವುದು ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಬಲಪಡಿಸ್ತದೆ. ಇನ್ನು ಈ ಸಿಜೆಪಿಯ ಈ ನಿರ್ಧಾರ ಒಂದು ವಿಷಯವನ್ನು ಸ್ಪಷ್ಟಪಡಿಸ್ತದೆ. ಅದೇನು? ಜನಾಂದೋಲನಗಳು ಚುನಾವಣಾ ರಾಜಕೀಯದಾಚೆಯೂ ಕೂಡ ಪ್ರಭಾವವನ್ನು ಬೀರುವ ಸಾಮರ್ಥ್ಯವನ್ನು ಹೊಂದಿವೆ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಆದರೆ ಆ ಪ್ರಭಾವ ದೀರ್ಘಕಾಲ ಉಳಿಯಬೇಕಾದರೆ ಸಂಘಟನೆ ತನ್ನ ಹೋರಾಟವನ್ನು
ವಾಸ್ತವಾಂಶ, ಪಾರದರ್ಶಕತೆ ಮತ್ತು ಜನರ ನಂಬಿಕೆಯ ಆಧಾರದ ಮೇಲೆ ಮುಂದುವರಿಸಬೇಕಾಗ್ತದೆ. ಅಂತಿಮವಾಗಿ ಯಾವುದೇ ಸಂಘಟನೆಯ ಯಶಸ್ಸನ್ನು ಅದರ ಘೋಷಣೆಗಳಲ್ಲ, ಅದು ಸಮಾಜದಲ್ಲಿ ಉಂಟು ಮಾಡುವಂತಹ ಶಾಶ್ವತ ಬದಲಾವಣೆಗಳೇ ಅಳೀತವೆ. ಅತ್ಯಲ್ಪ ಅವಧಿಯಲ್ಲಿ CJP ಒಂದು ಬದಲಾವಣೆಯ ಗಾಳಿಯನ್ನು ಬೀಸಿದೆ. ಕಾದ್ ನೋಡೋಣ ಈ ಬದಲಾವಣೆಯ ಗಾಳಿ ಎಲ್ಲಿಯವರೆಗೆ ಜೀವಂತವಾಗಿ ಉಳಿತದೆ ಎನ್ನುವುದನ್ನು. CJPಯ ನಡೆನುಡಿಗಳಲ್ಲಿ ಇನ್ಯಾವುದೋ ಹಿತಾಸಕ್ತಿ ತುರುಕದೇ ಇರಲಿ ಅನ್ನೋದೇ ನಮ್ಮ ಆಶಯ. ಈ ಬಗ್ಗೆ ಈ ಸಂಬಂಧಿಸಿದ ಹಾಗೆ ನಿಮಗೇನು ಅನ್ನಿಸ್ತದೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ನೀವು ಈವರೆಗೆ ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೈನರನ್ನು ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನೀವಿನ್ನೂ ಕೂಡ ಸುಮನ್ TV ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನಮ್ಮ ಎಲ್ಲ ಕಂಟೆಂಟ್ಗಳು ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು.